ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಎಲ್ಲ ಜಾತಿ ಜನಾಂಗದವರು ವಾಸವಿರುವ ಚಿಕ್ಕಬನಹಳ್ಳಿಯ ಅಂಬೇಡ್ಕರ್ ನಗರಕ್ಕೆ ಮೂಲಸೌಕರ್ಯ ಒದಗಿಸಲು ಹೋರಾಟ ಹಮ್ಮಿಕೊಳ್ಳಲಾಗುವುದು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ ಗರ್ಜನೆ ಸಂಘಟನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶೀಗೇಹಳ್ಳಿ ಮುನಿಯಪ್ಪ ಹೇಳಿದರು. ಮಹದೇವಪುರ ಕ್ಷೇತ್ರದ ಚಿಕ್ಕಬನಹಳ್ಳಿಯ ಅಂಬೇಡ್ಕರ್ ನಗರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆ ಸಂಘಟನೆ ಹಮ್ಮಿಕೊಂಡಿದ್ದ ಗ್ರಾಮ ಶಾಖೆಯ ಉದ್ಘಾಟನೆ ಹಾಗೂ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಿ ಸಂದರ್ಭದಲ್ಲಿ ಮಾತನಾಡಿದರು. ರಾಜ್ಯಾಧ್ಯಕ್ಷ BN ನಾರಾಯಣಸ್ವಾಮಿ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದರು. ಇಂದು ಸಂದರ್ಭದಲ್ಲಿ ಜೆ.ಸಿ. ರಾಮಪ್ಪ, ಕೋಲಾರ ಕೆಂಚಪ್ಪ, ವೈ ನಾಲ್ನೋಡಿ, ಚಿನ್ನಕೃಷ್ಣ, ಸಿ. ನರಸಿಂಹಯ್ಯ, ಶೇಷು, ಜೀರಪ್ಪ, KN ಶ್ರೀರಾಮ್, ಶ್ರೀನಿವಾಸ್, ಹೊಲಂಬಳ್ಳಿ, ಮಂಜುಳಮ್ಮ, ದಿಲ್ಶಾದ್, ವಿ. ಸರಸ್ವತಿ, ಗುಲಾಬ್ ಜಾನ್, ಕೆ. ಮಂಜುನಾಥ್, JN ಚಂದ್ರಶೇಖರ್, ರಾಮನ್ ಜಿಪಿ ಉಪಸ್ಥಿತರಿದ್ದರು. ವರದಿ VS ಮೌರ್ಯ, ಮಹಾಯುದ್ಧ ನ್ಯೂಸ್, ಬೆಂಗಳೂರು. ಜಾಗ ಮಾಡ್ಕೊಂಡು ಬರ್ರಿ ಈ ಕಡೆಯಿಂದ. साल पूरा राजू Excuse me, no, photos please. Sir. बाबू सेंटर को बैठे ಒಂದೇ ಎಲ್ಲ ಬರ್ತಾರೆ ಅಲ್ಲಿ ಸೆಂಟರ್ ಗೆ ಎಲ್ಲ ಬರ್ತಾರೆ. ಮುನಿಯಲ್ಲಪ್ಪ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಭೀಮ್ ಗರ್ಜನೆ ಸಂಸ್ಥಾಪಕ ಅಧ್ಯಕ್ಷರು ಮಾತಾಡ್ತಾ ಇದ್ದೀನಿ. ಈ ದಿನ ನಾವು ಬೆಂಗಳೂರು ಪೂರ್ವ ತಾಲೂಕು ಬಿದ್ರಳ್ಳಿ ಹೋಬಳಿ ಚಿಕ್ಕಬನಹಳ್ಳಿ ಅಂಬೇಡ್ಕರ್ ಕಾಲೋನಿ ಇಲ್ಲಿ ನಾವು ಹೊಸದಾಗಿ ಶಾಖೆನ ಓಪನ್ ಮಾಡ್ತಾಯಿದ್ದೀವಿ. ಇವತ್ತಿನ ದಿನ ಹೊಸದಾಗಿ ಶಾಖೆ ಓಪನ್ ಮಾಡಿದ್ದೀವಿ ಮತ್ತು ನಾಮಫಲಕ ಉದ್ಘಾಟನೆ ಮಾಡಿದ್ದೀವಿ. ಬಹುಶಃ ಇದ್ರ ನಾವು ನಾಮಫಲಕ ಉದ್ಘಾಟನೆ ಮಾಡಿರೋ ಉದ್ದೇಶ ಏನಪ್ಪ ಅಂತಂದರೆ, ನಮ್ಮ ಚಿಕ್ಕಬನಹಳ್ಳಿ ಕಾಲೋನಿಯಲ್ಲಿ ಸುಮಾರು ಒಂದು 25 ವರ್ಷದಿಂದ ಈ ಮನೆಗಳನ್ನ ಕಟ್ಕೊಂಡು ಮೂಲಭೂತ ಸೌಲಭ್ಯಗಳಿಲ್ದಿರ, ಮನೆಗಳಿಗೆ ಸರಿಯಾದ ಹಕ್ಕುಪತ್ರಗಳಿಲ್ದಿರ, ಅಥವಾ ರಸ್ತೆ ವ್ಯವಸ್ಥೆ ಇಲ್ದಿರ, ನೀರಿನ ವ್ಯವಸ್ಥೆ ಇಲ್ದಿರ, ಕರೆಂಟ್ ವ್ಯವಸ್ಥೆ ಇಲ್ದಿರ, ಈ ಬಡ ಜನಾಂಗಗಳು ಎಲ್ಲ ಜಾತಿ ಜನ ಬಡವರು ಇದ್ದಾರೆ ಇಲ್ಲಿ. ಬರೀ ಕೇವಲ ಪರಿಶಿಷ್ಟ ಜಾತಿ ಜನಗಳಿಲ್ಲ. ಅಷ್ಟು ಜನಗಳಿಗೆ ನಾವು ನ್ಯಾಯ ಒದಗಿಸ್ಕೊಡ್ಬೇಕು ಅಂಥೇಳಿ ಈಗ ನಮ್ಮ ಹತ್ರ ಬಂದು ಈ ಲೀಡ್ರ್ಗಳು ಕೆಲವರು ಗುಲಾಬ್ ಜಾನ್ ಸಮ್ಮುಖದಲ್ಲಿ ಇಬ್ಬರು ರಾಮಂಜಿಯವರು ಇದ್ದಾರೆ. ಇವ್ರ ಸಮ್ಮುಖದಲ್ಲಿ ಬಂದು ಕೇಳ್ಕೊಂಡಾಗ ನಾವು ಒಪ್ಕೊಂಡಿರ್ತೀವಿ. ಈಗ ನಾರಾಯಣಸ್ವಾಮಿ ಅದ್ರ ಹೊಣೆನ ಹೊತ್ತಿರ್ತಾನೆ. ಈಗ ನಾರಾಯಣಸ್ವಾಮಿಗೆ ಸಹಕಾರ ಕೊಡೋವಂಥ ಜವಾಬ್ದಾರಿ ನಮ್ಮದು. ನಾವು ಮುಂದಿನ ದಿನಗಳಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಜನಗಳಿಗೂ
ಹಕ್ಕುಪತ್ರ ಕೊಡಿಸೋವಂಥದ್ದು. ಯಾಕಂದರೆ ನಿಮಗೂ ಈಗ ಪತ್ರಿಕಾ ಮಾಧ್ಯಮದವ್ರು ಗೊತ್ತಿರ್ತದೆ, ಸುಪ್ರೀಂ ಕೋರ್ಟ್ ಆದೇಶ, ಹೈಕೋರ್ಟ್ ಆದೇಶ ಇದೆ, ಕೆರೆಗಳಲ್ಲಿ ಹಕ್ಕುಪತ್ರಗಳು ಕೊಡಲ್ಲ ಅನ್ನೋ ವಿಷಯನೂ ಗೊತ್ತಿದೆ ನಿಮಗೆ. ನಾವು ಇವತ್ತಿನ ದಿನ ಇವ್ರಿಗೇನು ಈ ಮೂಲಕ ನಮ್ಮ ವಾಹಿನಿಗಳ ಮೂಲಕ ನಾವೇನು ವಾಗ್ದಾನ ಕೊಡ್ತಾ ಇದ್ದೀವಿ, ಈ ಚಿಕ್ಕಬನಹಳ್ಳಿ ಕಾಲೋನಿಲಿ ಅಂಬೇಡ್ಕರ್ ಕಾಲೋನಿಲಿ ಏನು ಜನ ಇದ್ದಾರೋ ಅಷ್ಟೂ ಜನಕ್ಕೆ ನಾವು ಪರ್ಯಾಯ ವ್ಯವಸ್ಥೆ ಹಕ್ಕುಪತ್ರಗಳು ಕೊಡೋದು ಅಥವಾ ಮನೆಗಳಿಗೆ ಒಂದು ಜಾಗಗಳು ಹುಡುಕೊಟ್ಟು ಅವ್ರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಡ್ತೀವಿ, ಮೂಲಭೂತ ಸೌಲಭ್ಯಗಳನ್ನ ಒದಗಿಸ್ಕೊಡ್ತೀವಿ ಅಂತೇಳಿ ಅವ್ರ ಜೊತೆ ನಾವು ಸದಾ ಇರ್ತೀವಿ. ಅದಕ್ಕೋಸ್ಕರ ಈ ದಿನ ನಾವು ಇಲ್ಲಿ ನಾಮಫಲಕ ಉದ್ಘಾಟನೆ ಮಾಡಿದ್ದೀವಿ. ಅದಕ್ಕೆ ಅವ್ರ ಬೆಂಬಲನೂ ನಮಗೆ ಸಂಪೂರ್ಣವಾಗಿ ಅದಕ್ಕೆ ಅಗತ್ಯ ಇರ್ತದೆ. ನಾವು ಅವ್ರಿಗೆ ಎಲ್ಲ ಸೌಕರ್ಯಗಳನ್ನ ಒದಗಿಸ್ಕೊಡ್ತೀವಿ ಅಂತ ಹೇಳ್ತಾ ಈ ಮೂಲಕ ಮಾತು ಕೊಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್. ಕರ್ನಾಟಕ ದಲಿತ ಸಮೃದ್ಧಿ ಜೈ ಭೀಮ್ ಗರ್ಜನ ರಾಜ್ಯಾಧ್ಯಕ್ಷರು ನಾರಾಯಣ ಸ್ವಾಮಿ ಅಂತ. ಏನು ಇವತ್ತು ನಾವು ಅಂಬೇಡ್ಕರ್ ನಗರ ಚಿಕ್ಕಬಳ್ಳಾಪುರ ಗ್ರಾಮದಲ್ಲಿ ಗ್ರಾಮ ಶಾಖೆಯ ನಾಮಫಲಕ ಉದ್ಘಾಟನೆ ಮಾಡಿದ್ದೀರಿ. ಇಲ್ಲಿರೋ ಜನ ತುಂಬ ನೊಂದಿದ್ದಾರೆ. ಯಾಕೆ ನೊಂದಿದ್ದಾರೆ? ಸುಮಾರು 25 ವರ್ಷಗಳಿಂದ ಇಲ್ಲಿ ಮನೆ ಕಟ್ಕೊಂಡಿದ್ದಾರೆ. ಅವ್ರಿಗೆ ಮೂಲ ಸೌಕರ್ಯಗಳೇನು ಒದಗಿಸಿಲ್ಲ. ಎಲ್ಲರೂ ಇದು ಮಾಡ್ತೀನಿ ಅಂತ ಯಾರೂ ಮಾಡ್ತಾಯಿಲ್ಲ. ನಾವು ಇವತ್ತು ನಮ್ಮನ್ನು ಇಲ್ಲಿ ಕರೆದು ನಮ್ಮ ಹತ್ರ ಸುಮಾರು ಸರಿ ಬಂದು ಚರ್ಚೆ ಮಾಡಿದ್ರು. ನಮ್ಮ ಸಂಘಟನೆಯವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿದ್ರು, ಹಿಂಗಿದೆ ಅಂತೇಳಿ ಚರ್ಚೆ ಮಾಡಿದ್ಮೇಲೆ ಇವತ್ತು ನಾಮಫಲಕ ಉದ್ಘಾಟನೆ ಮಾಡಿದ್ದೀರಿ. ಮುಂದಿನ ದಿನಗಳಲ್ಲಿ ಅವ್ರಿಗೇನು ಪರಿಹಾರ ವ್ಯವಸ್ಥೆ, ಯಾಕಂದರೆ ಕೆರೆ ಅಂಗಳ ಇವಾಗ ಸರ್ಕಾರಗಳು ಮತ್ತು ಸುಪ್ರೀಂ ಕೋರ್ಟ್ ಆದೇಶ ಕೆರೆಗಳಲ್ಲಿ ಮನೆಗಳು ಕಟ್ಟಂಗೆ ಕೊಡೋಲ್ಲ. ಅದಕ್ಕೆ ಅವ್ರ ಪರಿಹಾರ ವ್ಯವಸ್ಥೆ ಬೇರೆ ಕಡೆ ಸರ್ಕಾರ ಜಾಗನ ಗುರುತಿಸಿ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡಿ ಅವ್ರಿಗೆ ಮನೆಗಳು ಕೊಡಿಸಿ ಹಕ್ಕುಪತ್ರಗಳು ಕೊಡಿಸ್ಬೇಕಂತ ತೀರ್ಮಾನ ಮಾಡಿದ್ದು ನಮ್ಮ ಸಂಘಟನೆ ವತಿಯಿಂದ. ಮುಂದಿನ ದಿನಗಳಲ್ಲಿ ಅದೇ ಹೋರಾಟ ರೂಪಿಸ್ಕೊಂಡು ನಾವು ಅವ್ರಿಗೆ ಒಳ್ಳೇದು ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳಿ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸುಮಾರು ವರ್ಷಗಳಿಂದ ಸಾಕಾದಷ್ಟು ಸಂಘಟನೆಗಳು ಬಂದು ಇಲ್ಲಿ ನಿಮ್ಮ ಥರ ಕೆಲಸ ಮಾಡಿದ್ದಾರೆ. ಯಾವುದೇ ರೀತಿ ಕೆಲಸ ಮಾಡಿಕೊಟ್ಟಿಲ್ಲ ಜನಗಳಿಗೆ. ಅದ್ರ ಬಗ್ಗೆ ನಾವು ಬೇಸರ ಇದೆ ಸರ್. ಬೇರೆ ಸಂಘಟನೆ ಬಗ್ಗೆ ಬೇಡ, ನಮ್ಗೆ ಏನು ಅನ್ಸುತ್ತೆ ನಾವು ಮಾಡೋಕ್ಕೆ ಬಂದಿದ್ದೀರಿ. ಈಗ ನಮ್ಗೆ ಅವ್ರಿಗೆ ಅನುಕೂಲ ಮಾಡ್ಕೊಡ್ಬೇಕಿಲ್ದಿರೋ ಜನಕ್ಕೆ ನಮ್ಮ ಹತ್ರ ಬಂದಿದ್ದಾರೆ, ನಮ್ಮನ್ನು ಕೇಳ್ಕೊಂಡಿದ್ದಾರೆ. ನಮ್ಮ ಕಡೆಯಿಂದ ಏನಾಗಬೇಕು ಅವ್ರಿಗೆ ಏನು ಒಂದು ಮಾಡಬೇಕಂತ ನಾವು ಡಿಸೈಡ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಿ. ನಾವು ಇಲ್ಲಿ 25 ವರ್ಷದಿಂದ ಕಾಲವಾಗಿದ್ದೀವಿ, ವಾಸ ಮಾಡ್ತಾ ಇದ್ದೀವಿ. ಆದರೆ ಎಲ್ಲ ಸೌಕರ್ಯಗಳು ಅಂದರೆ ನಮಗೆ ರೇಷನ್ ಕಾರ್ಡ್ನಿಂದ ಆಧಾರ್ ಕಾರ್ಡು, ID ಕಾರ್ಡು ಎಲ್ಲ ಇದೆ. ಆದರೆ ನಮಗೆ ಪಂಚಾಯತಿ ಕಡೆಯಿಂದ ಆಗಲಿ ಮೂಲ ಸೌಕರ್ಯಗಳು ನಮಗಿಲ್ಲ. ಒಂದು ಮೋರಿನೇ ಆಗಿರಲಿ, ಒಂದು ರೋಡೇ ಆಗಿರಲಿ, ಏನೂ ಇಲ್ಲ. ಅದಕ್ಕೋಸ್ಕರ ನಾನು ಈ ಸಲ ಇವಾಗ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ನಾವು ಹೊಸ ಸಂಘಟನೆಯಿಂದ ನಾವು ಬಂದಿದ್ದೀವಿ. ಇವತ್ತು ಒಂದು ಬೋರ್ಡ್ ಇನಾಗ್ರೇಷನ್ ಮಾಡಿದ್ದೀವಿ ನಾವು. ಇವತ್ತು ನಾವು ಇವ್ರನ್ನ ನಂಬ್ಕೊಂಡು ಇವತ್ತು ನಾವು ಒಂದು ಸಲ ಹೋಗ್ಬಿಟ್ಟು ಪಂಚಾಯತಿಯಲ್ಲಿ ಮಾತಾಡಬೇಕು ಅಂತ, ನಮಗೆ ಮೂಲ ಸೌಕರ್ಯಗಳನ್ನು ಕೆಲವು ಈಸ್ಕೊಡ್ಬೇಕು ಅಂತ ನಾನು ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತಾ ಇದ್ದೀನಿ. ಪಂಚಾಯತಿಯವ್ರ ಹತ್ರ ಮಾತಾಡಬೇಕು. ಆದರೆ ಇದು 2 ಮಾತು ಹೇಳಿ ನಾನು ಮುಗಿಸ್ತೀನಿ. ಮೇಡಮ್, ಇದಕ್ಕಿಂತ ಮುಂಚೆ ನೀವು ಬೇರೆ ಸಂಘಟನೆಯಲ್ಲಿ ಇದ್ರಲ್ಲ? ಹೌದು ಸರ್. ಸಂಘಟನೆ ಬೇರೆ ಕಾರಣ ಏನು ಅಂತ ಹೇಳಿದ್ರೆ, ನಾವು 2.5 ವರ್ಷ ಸಂಘಟನೆಯಲ್ಲಿ ಕೆಲಸ ಮಾಡಿದ್ವಿ. ಕೆಲವು ಕಡೆ ನಮ್ಮನ್ನು ಕರ್ಕೊಂಡೋಗಿ ಎಲ್ಲ ಅಲ್ಲೂ ಹೋಗಬೇಕು ಕೊಡಬೇಕು, ಇಲ್ಲೋಗಿ ಕೊಡಬೇಕು ಮನವಿನ ಅಂತ ಹೇಳಿ ನಾವು ಹೋರಾಟ ಮಾಡಿದ್ದೀವಿ ಕೆಲವು ಕಡೆ ಎಲ್ಲ. ಆದರೆ ಏನು ನಮಗೆ ಸೌಕರ್ಯ ಏನೂ ಮಾಡಿಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ನೋಡಿದ್ವಿ, ನಮ್ಮ ಮನೆ ಪಕ್ಕದಲ್ಲೇ ನಾವು ಸಂಘ ಇಟ್ಕೊಂಡು ನಾವೆಲ್ಲೋ ಹೋಗಿ ದೇವ್ರು ಇಲ್ಲೇ ಇಟ್ಕೊಂಡು ನಾವೆಲ್ಲೋ ಹೋಗ್ಬಿಟ್ಟು ದೇವ್ರನ್ನ ಹುಡುಕ್ತಾ ಇದ್ವಿ ಅಷ್ಟೇ. ಅದಕ್ಕೋಸ್ಕರ ನಾವು ಇಲ್ಲೇ ನೋಡಿದ್ವಿ.